ಮಸಾಜ್ ಹೆಸರಲ್ಲಿ ಅಲ್ಲಿ ಮಾಂಸದಂಧೆ ನಡೀತಾ ಇತ್ತು. ಆ ಸ್ಪಾ ಮೇಲೆ ದಾಳಿ ಮಾಡಿದ್ದ ಸಿಸಿಬಿ ಅಲ್ಲಿನ ವೇಶ್ಯಾವಾಟಿಕೆ ಬಯಲು ಮಾಡಿತ್ತು. ಈ ಬಗ್ಗೆ ವಿಚಾರಣೆ ಆರಂಭವಾಗ್ತಾ ಇದ್ದಂತೆ ಸ್ಪಾ ಮಾಲೀಕನ ಮತ್ತಷ್ಟು ಕಾಮಕಾಂಡಗಳು ಬಯಲಾಗಿವೆ. ಒಬ್ಬರ ಹಿಂದೆ ಒಬ್ಬರಂತೆ ಬರೋಬ್ಬರಿ 44 ಯುವತಿಯರು ಈ ಸ್ಪಾದಿಂದ ಹೊರಬರ್ತಿದ್ದಾರೆ. ವಿಷಯ ಅಂದ್ರೆ ಇದೇ ಸ್ಪಾದಲ್ಲಿ ರಾಜಾರೋಷವಾಗಿ ವೇಶ್ಯಾವಾಟಿಕೆ ನಡೆದಿತ್ತು. 32 ಗ್ರಾಹಕರ ಜೊತೆ ಮಾಲೀಕ ಕೂಡ ಲಾಕ್ ಆಗಿದ್ದ. ಇದೇ ಸ್ಪಾದಲ್ಲಿನ ಮತ್ತಷ್ಟು ಕರಾಳತೆ ಬಯಲಾಗಿದೆ. ಮಾಲೀಕನ ವಿರುದ್ಧವೇ ಗ್ಯಾಂಗ್ ರೇಪ್ ಆರೋಪ. ರೇಪ್ ಕೇಸ್ ದಾಖಲಿಸಿದ್ದವಳು ಹನಿ ಟ್ರ್ಯಾಪ್ ರಾಣಿ. ಮಹದೇವಪುರದ ನಿರ್ವಾಣ ಇಂಟರ್ನ್ಯಾಷನಲ್ ಸ್ಪಾ ಮೇಲೆ ದಾಳಿ ನಡೆಸಿದ್ದ ಸಿಸಿಬಿ ಅಧಿಕಾರಿಗಳು ಇಲ್ಲಿ ವೇಶ್ಯಾವಾಟಿಕೆ ನಡೆಯುತ್ತಿರುವುದನ್ನ ಬಯಲು ಮಾಡಿದ್ರು. ಮಾಲೀಕ ಅನಿಲ್ ಅನ್ನ ಅರೆಸ್ಟ್ ಮಾಡಿದ್ರು. 44 ಯುವತಿಯರ ರಕ್ಷಣೆ ಮಾಡಿದ್ರು. ವಿಷಯ ಅಂದ್ರೆ 2 ತಿಂಗಳ ಹಿಂದಷ್ಟೇ ಸ್ಪಾ ಮಾಲೀಕ ಅನಿಲ್ ಮೇಲೆ ಮಹದೇವಪುರ ಠಾಣೆಯಲ್ಲಿ ಗ್ಯಾಂಗ್ ರೇಪ್ ಕೇಸ್ ದಾಖಲಾಗಿರೋದು ಗೊತ್ತಾಗಿದೆ. ಇದೇ ಸ್ಪಾದಲ್ಲಿ ಕೆಲಸ ಮಾಡ್ತಿದ್ದ ಮಹಿಳೆಯೇ ಕೇಸ್ ದಾಖಲಿಸಿದ್ಲು. ಆ ಕೇಸ್ನಲ್ಲಿ ಜಾಮೀನು ಪಡೆದಿರುವ ಅನಿಲ್ ಈಗ ವೇಶ್ಯಾವಾಟಿಕೆ ದಂಧೆ ಆರೋಪದಲ್ಲಿ ಲಾಕ್ ಆಗಿದ್ದಾನೆ. ಮಧ್ಯಪ್ರದೇಶದಲ್ಲಿ ಹನಿ ಟ್ರ್ಯಾಪ್ ರಾಕೆಟ್. ವಿಷಯ ಅಂದ್ರೆ ಅನಿಲ್ ವಿರುದ್ಧ ಗ್ಯಾಂಗ್ ರೇಪ್ ಕೇಸ್ ದಾಖಲಿಸಿದ್ದ ಯುವತಿ ಕೂಡ ಸಾಮಾನ್ಯದವಳು ಅಲ್ಲ. ಆಕೆಯ ವಿರುದ್ಧ ಮಧ್ಯಪ್ರದೇಶದಲ್ಲಿ ಹನಿ ಟ್ರ್ಯಾಪ್ ಕೇಸ್ ದಾಖಲಾಗಿತ್ತು. ಈಕೆಯ ಬಂಧನಕ್ಕಾಗಿ ಅಲ್ಲಿನ ಸರ್ಕಾರ ಎಸ್ಐಟಿ ರಚನೆ ಮಾಡಿತ್ತು. ಆ ಕೇಸ್ನಲ್ಲಿ ಜೈಲು ಸೇರಿದ್ದ ಆಕೆ ಜಾಮೀನು ಸಿಕ್ತಿದ್ದಂತೆ ಬೆಂಗಳೂರಿಗೆ ಕಾಲಿಟ್ಟಿದ್ಲು. ನಿರ್ವಾಣ ಸ್ಪಾ ಸೇರಿಕೊಂಡಿದ್ದ ಆಕೆ ಇಲ್ಲಿಯೂ ಕಳ್ಳತನ ಮಾಡಿ ಲಾಕ್ ಆಗಿದ್ಲು. ಕಳ್ಳತನ ಕೇಸ್ನಲ್ಲಿ ಲಾಕ್ ಆಗ್ತಿದ್ದಂತೆ ಗ್ಯಾಂಗ್ ರೇಪ್ ಆರೋಪ ಮಾಡಿದ್ಲು. ಸ್ಥಳೀಯ ಪೊಲೀಸರಿಗೆ ಸಿಗಲಿಲ್ವ ವೇಶ್ಯಾವಾಟಿಕೆ ಸುಳಿವು. ಇಲ್ಲಿ ಮತ್ತೊಂದು ವಿಷಯ ಅಂದ್ರೆ ಯುವತಿ ಗ್ಯಾಂಗ್ ರೇಪ್ ಕೇಸ್ ದಾಖಲಿಸುತ್ತಿದ್ದಂತೆ ಮಹದೇವಪುರ ಪೊಲೀಸರು ಸ್ಪಾಗೆ ಬಂದು ಪರಿಶೀಲನೆ ಮಾಡಿದ್ರು. ಸಿಸಿಟಿವಿ ಚೆಕ್ ಮಾಡಿದ್ರು. ಸ್ಥಳೀಯ ಪೊಲೀಸರಿಗೆ ವೇಶ್ಯಾವಾಟಿಕೆ ಬಗ್ಗೆ ಮಾಹಿತಿ ಸಿಕ್ಕಿರಲಿಲ್ಲ. ಆದ್ರೆ ಇಲ್ಲಿ ವೇಶ್ಯಾವಾಟಿಕೆ ಮಾಡ್ತಿರೋದನ್ನ ಸಿಸಿಬಿ ಪೊಲೀಸರು ಬಯಲಿಗೆಳೆದಿದ್ದಾರೆ. ಇದು ಕೂಡ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ಸದ್ಯ ಈ ಕೇಸ್ ಸಂಬಂಧ ಮಾರತಹಳ್ಳಿಯ ಎಸಿಪಿ ಪ್ರಿಯದರ್ಶಿನಿ ತನಿಖೆ ಆರಂಭಿಸಿದ್ದಾರೆ. ಮಾಂಸ ದಂಧೆಯ ಕರಾಳತೆಯ ಹಿಂದೆ ಬಿದ್ದಿದ್ದಾರೆ. ಜಗದೀಶ್, TV9 ಬೆಂಗಳೂರು.